ಓಕೆ, ಇವಾಗ ಜಸ್ಟ್ ಪೂರಿಗೆ ಚಟ್ನಿ ಮತ್ತು ಆಲೂಗಡ್ಡೆ ಸಾಗು ಅಂತ ಅಂದ್ಕೊಳ್ಳಿ, ಇದನ್ನು ರೆಡಿ ಮಾಡಿದ್ದೀನಿ. ಸೊ ಇವಾಗ ಕಾಫಿ. ನಾನು ಕಾಫಿ ಇಲ್ಲ ಇರೋಕ್ಕೆ ಆಗಲ್ಲ. ನನಗೆ ಕಾಫಿ ಡೈಲಿ ಒನ್ಸ್ ಅಂದರೆ ನನಗೆ ಕಾಫಿ ಬೇಕೇ ಬೇಕು. ಐ ರಿಕ್ವೈರ್ಡ್ ಅ ಕಾಫಿ. ಸೊ ಕಾಫಿ ಪ್ರಿಪೇರ್ ಮಾಡ್ತಿದ್ದೀನಿ. ಇವಳು ನನಗೆ ತಲೆ ತಿಂತಾ ಇದ್ದಾಳೆ, ಅಮ್ಮ ಇದು ಅಂತ. ಅದೇನು ಹೇಳ್ತಾರೋ ಅವ್ರಿಗೆ ಅರ್ಥ ಆಗ್ಬೇಕು. ನೋಡಿ, ಅಮ್ಮ 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 ಅಷ್ಟೇ. ಏನಮ್ಮ? ಯಾವುದು? ಸೊ ಕಾಫಿ ರೆಡಿಯಾಗಿದೆ. ಎಲ್ಲರಿಗೂ ತೊಗೊಂಡೋಗಿ ಕೊಡಬೇಕು ಇವಾಗ. ಎಲ್ಲೂ ಅಂದರೆ ಅಮ್ಮ ಅಪ್ಪ ನನಗೆ, ನಮ್ಮ 3 ಜನ ಕಾಫಿ ಕುಡಿತೀವಿ. ನಿನಗೆ ಯಾಕೆ ಕಾಫಿ? ಕಾಫಿ ಯಾಕೆ ನಿಮಗೆ? ಕಾಫಿ ಯಾಕೆ ಅಂತ ಹೇಳು. ಕಾಫಿ ಕುಡಿತಾರ ಮಕ್ಕಳು? ಓಕೆ, ಸ್ವಲ್ಪ ರೂಮ್ ಡೀಪ್ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ರೂಮ್ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ. ಡೀಪ್ ಕ್ಲೀನ್ ಮಾಡೋಣ ಅಂತ ರೂಮಿಗೆ ಬಂದಿದ್ದೆ. ಆ್ಯಕ್ಚುಲಿ ಹಸ್ಬೆಂಡ್ ಆಲ್ರೆಡಿ ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದುಬಿಟ್ಟಿದ್ರು. ನಾನು ರೂಮ್ಗೆ ಹೋಗೋಕ್ಕೂ ಮುಂಚೆ, ಅವರು ಕೆಲ್ಸಕ್ಕೆ ಹೋಗೋಕ್ಕೂ ಮುಂಚೆ ಎಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದು ಬೆಡ್ಶೀಟ್ನೆಲ್ಲ ವಾಷಿಂಗ್ ಹಾಕ್ಬಿಡೋಣ ಅಂತ ಒಂದು ಕಡೆ ಇಟ್ಟಿದ್ರು. ವೀಕ್ಲಿ ಟ್ವೈಸ್ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡ್ತೀನಿ. ಆದರೂ ಸ್ವಲ್ಪ ಧೂಳು ಫೀಲ್ ಆಗುತ್ತೆ. ಬಿಕಾಸ್ ಮಗು ಇರೋದ್ರಿಂದ ಸಿಕ್ಕಾಪಟ್ಟೆ ಗಲೀಜು ಮಾಡ್ತಾನೇ ಇರ್ತಾಳೆ. ಏನಾದರೂ ಚೆಲ್ಲೋದು, ಏನಾದರೂ ಕಿತ್ತಾಕೋದು ಮಾಡ್ತಿರ್ತಾಳೆ. ಸೊ ಆ್ಯಕ್ಚುಲಿ ಇದು ದೇವ್ರನ್ನ ಕರೆಸೋ ವ್ಲಾಗ್ ನೀವೆಲ್ಲ ನೋಡಿರ್ತೀರ. ಅವತ್ತು ನಾನೆಲ್ಲ ಫುಲ್ ಡೀಪ್ ಕ್ಲೀನ್ ಮಾಡಿದ್ದೆ, ಇಡೀ ರೂಮ್ ಡೀಪ್ ಕ್ಲೀನ್ ಮಾಡಿದ್ದೆ. ಬಟ್ ವಿತಿನ್ 1 ವೀಕ್ 15 ಡೇಸ್ ಒಳಗಡೆ ಮತ್ತೆ ಅದು ಅಷ್ಟೇ ಧೂಳು ಬಂದುಬಿಟ್ಟಿತ್ತು. ಹೇಗೆ ಅಂತಲೇ ಅರ್ಥ ಆಗ್ತಿರ್ಲಿಲ್ಲ. ಟ್ಯಾಬ್ಲೆಟ್ ತಗೋರುತ್ತೆ, ಟ್ಯಾಬ್ಲೆಟ್ ಹಾಕಿ ವಾಟರ್ ಫಿಲ್ ಮಾಡಿದ್ರೆ ಕ್ಲೀನಿಂಗ್ ಏಜೆಂಟ್ ಆಗುತ್ತೆ. ಫಿಲ್ಲಿಂಗ್ ಸ್ಪ್ರೇ ಮಾಡೋದು ವೈಟ್ ಮಾಡ್ತೀನಿ. ಇವಾಗ ಆಲ್ರೆಡಿ ನಿಮಗೆ ವಿಡಿಯೋದಲ್ಲಿ ನೋಡಿರ್ತೀರ ಆ ಸ್ಪ್ರೇನ ಯೂಸ್ ಮಾಡಿನೇ ನಾನು ಕ್ಲೀನಿಂಗ್ ಮಾಡೋದು. ಅದು ಟ್ಯಾಬ್ಲೆಟ್ ಟೈಪಲ್ಲಿ ಫಾರ್ಮಲ್ಲಿ ಇರುತ್ತೆ. ಅದು ವಾಟರ್ ಬಾಟಲ್ಗೆ ಟ್ಯಾಬ್ಲೆಟ್ ಹಾಕಿ 1 ಲೀಟರ್ ವಾಟರ್ನ ಫಿಲ್ ಮಾಡಿದ್ರೆ ಅದು ಕ್ಲೀನಿಂಗ್ ಆಗುತ್ತೆ ಅಂತ ಹೇಳಿದ್ದೀನಿ. ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನನಗೆ. ಅಂದರೆ ಡಸ್ಟಿಂಗಿಗೋಸ್ಕರ ಅಷ್ಟೇ, ತುಂಬ ಆಯಿಲ್ ಇರುತ್ತೆ ಆ ಥರದಕ್ಕೆಲ್ಲ ಅಲ್ಲ. ಜಸ್ಟ್ ಸರ್ಫೇಸ್, ಗ್ಲಾಸ್ ಸರ್ಫೇಸ್ ಆಗಿರ್ಬೋದು, ವಿಂಡೋಸು, ಈ ಥರ ಇದಕ್ಕೆಲ್ಲ ಯೂಸ್ ಮಾಡ್ಬೋದು. ಐ ಕ್ಯಾನ್ ರೆಕಮೆಂಡ್ ಮಾಡ್ತೀನಿ ನಾನು. ಎಕ್ಸ್ಪೆಷಲಿ ಗ್ಲಾಸ್ನ ತುಂಬ ನೀಟಾಗಿ ಕ್ಲೀನ್ ಮಾಡುತ್ತೆ. ಸಖತ್ತಾಗಿರುತ್ತೆ ಗ್ಲಾಸ್ ಎಲ್ಲ ಕ್ಲೀನ್ ಮಾಡೋಕ್ಕೆ. ಮತ್ತು ಕಿಟಕಿಗಳನ್ನೂ ಕ್ಲೀನ್ ಮಾಡೋದಕ್ಕೆ ಓಕೆ, ನಾಟ್ ಟೂ ಬ್ಯಾಡ್ ಅಂತ ಹೇಳಲ್ಲ, ನಾಟ್ ಟೂ ಗುಡ್ ಅಂತ ಹೇಳಲ್ಲ, ಒಂದು ಓಕೆ ಪ್ರಾಡಕ್ಟ್ ಆಗಿದೆ. ಗ್ಲಾಸ್ ಕ್ಲೀನ್ ಮಾಡೋದಕ್ಕೆ ಮಾತ್ರ ಐ ಗಿವ್ 5 ಔಟ್ ಆಫ್ 5 ಸ್ಟಾರ್ ಅಂತ ಕೊಡ್ತೀನಿ. ಈ ಕ್ಲೀನಿಂಗ್ ಎಲ್ಲ ಮಾಡೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಬಿಕಾಸ್ ನಾನು ಅವಳನ್ನ ನಿಭಾಯಿಸ್ಕೊಂಡು ಕ್ಲೀನ್ ಮಾಡ್ತಿದ್ದೆ. ಅವತ್ತು ಅಮ್ಮ ಬಂದು ದಾಸರಳ್ಳಿಗೆ ಹೋಗಿದ್ದರು. ಸಮ್ ಇಯರಿಂಗ್ಸ್ ಏನೋ ಪ್ರಾಬ್ಲಮ್ ಇತ್ತು ಅಂತ ನಾದ್ನಿದು ರಿಪೇರ್ ಮಾಡಿಸೋದಕ್ಕೆ ಅಂತ ಹೋಗಿದ್ದರು ಅಮ್ಮ ಮತ್ತು ನಾದ್ನಿ. ಸೊ ನಾನು ಬರೋಷ್ಟೊತ್ತಿಗೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಅವ್ರು ಹೇಳಿದ್ರು, ಅಮ್ಮ ನಾನು ಬರ್ತೀನಿ, ಬಂದಮೇಲೆ ಇಬ್ಬರು ಸೇರಿ ಮಾಡೋಣ ಅಂತ. ಬಟ್ ಆದರೆ ಇನ್ನು 4 ಡೇಸ್ ಏನೋ ಇತ್ತು ಅನಿಸುತ್ತೆ ಹಬ್ಬಕ್ಕೆ. ಇವತ್ತೇನಾದರೂ ಲೇಟ್ ಆಯಿತು ಅಂದರೆ ಬರೋದು, ಮತ್ತು ನಾಳೆಗೆ ಡಬಲ್ ಕೆಲಸ ಆಗುತ್ತೆ ಅಂತ ನಾನು ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೆ. ಮಳೆಯಿಂದ ಲೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಸಿಕ್ಕಾಪಟ್ಟೆ ಸೆಕೆ ಇತ್ತು ಅವತ್ತು, ಸಿಕ್ಕಾಪಟ್ಟೆ ಬಿಸಿಲು ಇತ್ತು. ಐ ಎಕ್ಸ್ಪೆಕ್ಟೆಡ್ ಮಳೆ ತುಂಬ ಬರುತ್ತೆ ಅಂತ. ಹಾಗೆ ಅವತ್ತು ಸಂಜೆ ಮಳೆನೂ ಬಂತು. ಅವ್ರು ಸ್ವಲ್ಪ ಲೇಟಾಗೂ ಬಂದರು. ಓಕೆ, ಹೋಪ್ಫುಲಿ ನಾನು ಅವತ್ತು ಕ್ಲೀನ್ ಮಾಡ್ಕೊಂಬಿಟ್ಟೆ. ಅವಳನ್ನ ನಿಭಾಯಿಸೋದೇ ಸ್ವಲ್ಪ ಕಷ್ಟ. ನಮ್ಮ ಮಾವನ ಹತ್ರ ಅಂದರೆ ಅಪ್ಪನ ಹತ್ರ ಅವಳು ಇರೋದೇ ಇಲ್ಲ. ಮೇಲೆ ಬಂದುಬಿಡ್ತಾಳೆ ನಾನು ಕ್ಲೀನ್ ಮಾಡೋಕ್ಕಳೆ. ಮತ್ತು ಅವಳು ಡಸ್ಟ್ ಅಲರ್ಜಿ ಆಗಿಬಿಟ್ರೆ ಅಂತಲೂ ಭಯ ಆಗುತ್ತೆ. ಏನು ಪ್ರಾಬ್ಲಮ್ ಆಗಲ್ಲ. ಆಲ್ಮೋಸ್ಟ್ 15 ಡೇಸ್ ಬ್ಯಾಕ್ ಕ್ಲೀನ್ ಮಾಡಿದ್ರಿಂದ ತುಂಬ ಅಂದರೆ ತುಂಬ ಡಸ್ಟ್ ಅಂತಲೂ ಇರಲಿಲ್ಲ. ಬಟ್ ಹಂಗಂತ ಡಸ್ಟ್ ಇಲ್ದಲೇ ಇರಲಿಲ್ಲ, ಡಸ್ಟ್ ಇತ್ತು. ಕಿಟಕಿಗಳಲ್ಲಿ ಸ್ವಲ್ಪ ಆ್ಯಕ್ಚುಲಿ ಅವ್ರಿಗೆ ಕಿಟಕಿ ಕ್ಲೀನ್ ಮಾಡಿ ಅಂತ ಹೇಳಿದ್ದೆ ಹೆಲ್ಪರ್ಗೆ. ಅವ್ರು ನಮ್ಮ ರೂಮ್ ಕಿಟಕಿನೇ ಕ್ಲೀನ್ ಮಾಡಿರಲಿಲ್ಲ. ಸೊ ಅದಕ್ಕೆ ನಾನೇ ಕ್ಲೀನ್ ಮಾಡ್ಕೋತಿದ್ದೀನಿ. ಇನ್ನೊಂದು ನಮ್ಮದು ಮೈನಸ್ ಏನಂದರೆ, ಬೀರು ಬೇರೆ ಕಿಟಕಿ ಲಾಕ್
ಕಿಟಕಿಗೆ ಕಿಟಕಿ ಹತ್ರನೇ ಇರೋದ್ರಿಂದ ಅದನ್ನು ಜರುಗಿಸಿ ಕ್ಲೀನ್ ಮಾಡಬೇಕು. ಸ್ವಲ್ಪ ಹಿಂಸೆ ಅನಿಸುತ್ತೆ. ನೋಡಬೇಕು ಬೆಡ್ ನಾನು ಬೇರೆ ಡೈರೆಕ್ಷನ್ಗೆ ಹಾಕೋಣವಾ ಅಂತ ಇದ್ದೀವಿ, ನೋಡ್ತೀನಿ. ಮಗು ಇರೋದ್ರಿಂದ ನಾವು ಈ ಕಡೆ ಗೋಡೆ ಕಡೆ ಹಾಕ್ಕೊಂಡಿದ್ದೀವಿ ಬೆಡ್ನ. ಮಗು ಇಲ್ಲ ಅಂದಿದ್ದಿದ್ರೆ ಮಿಡಲಲ್ಲಿ ಬೆಡ್ ಹಾಕ್ಕೊಂಡು ಸೈಡಲ್ಲಿ ಬೀರು ಇಟ್ಟಿದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ಮೊದಲು ಹಾಗೆ ಇತ್ತು, ಮಗು ಆದಮೇಲೆ ಈ ಥರ ಶಿಫ್ಟ್ ಮಾಡಿರೋದು. ಇವಾಗ ಬ್ರೆಡ್ ಸ್ಪ್ರೆಡ್ ಹಾಕ್ತಿದ್ದೀನಿ. ಫೈನಲಿ ರೂಮು 90% ಕ್ಲೀನ್ ಆಗಿದೆ. ಇನ್ನು 10% ಅಂದರೆ ವಾಶ್ರೂಮ್ ಕ್ಲೀನ್ ಮಾಡಬೇಕು. ವಾಶ್ರೂಮ್ನ ನಾನು ನಾಳೆ ಮಾಡ್ತೀನಿ. ಅದಕ್ಕೆ ಟಯರ್ಡ್ ಆಗೋಯ್ತು. ನಾವು ಬೇರೆ ಊಟ ಮಾಡಿಸ್ಬೇಕು. ನಾನು ಲೇಟ್ ಆಗಿಬಿಡುತ್ತೆ ಊಟ ಮಾಡಿಸೋದು. ಅವ್ರಿಗೆ ಊಟ ಮಾಡಿಸೋದ್ಬೇಕಾದ್ರೆ ಊಟ ಮಾಡೋದಿಲ್ಲ. ಒಂದು ನಿದ್ದೆ ಬಂದು ಅಷ್ಟು. ಮತ್ತು ಇವರು ಯಲಹಂಕಕ್ಕೆ ಹೋಗಿದ್ದಾರೆ. ನಮ್ಮ ಅಕ್ಕೆದು ಅಂದರೆ ನಾಲ್ಕು ಒಡವೆ ಒಂದು ಇಯರಿಂಗ್ಸ್ ಮುರಿದೋಗಿತ್ತು, ಅದು ರಿಪೇರಿ ಕೊಟ್ಟಿದ್ರು. ಇದು ನಮ್ಮದು ಬೇಬಿ ಶವರ್ದು ಎಂಟ್ರೆನ್ಸ್ ಇದಾಗಿತ್ತು. ನಾವು ಡೆಕೋರ್ ಎಲ್ಲ ಮಾಡ್ತೀವಿ ಜಸ್ಟ್ ಈವೆಂಟ್ಸ್ ಅಂತ. ಆ್ಯಕ್ಚುಲಿ ಇವಾಗ ಅದು ಜಸ್ಟ್ ಈವೆಂಟ್ಸ್ ಅಂತ ಇಂದ ಫ್ರಮ್ ಶುಭಮ್ ಈವೆಂಟ್ಸ್ ಅಂತ ಏನೋ ಚೇಂಜ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಡಿಸ್ಕಾರ್ಡ್ ಮಾಡಿಲ್ಲ, ಬಿಕಾಸ್ ಇದು ನೆಂಟಿಗೆ ಅಂತ ಚೆನ್ನಾಗಿರುತ್ತೆ. ಇದು ಬೇರೆ ಕಡೆ ಎಲ್ಲಾದರೂ ಎತ್ತಿರಿಸ್ಬೇಕು. ಇದು ನಮ್ಮ ಇದರಿಂದ ಇಟ್ಟು ಅಲ್ಲೇ ಸದ್ಯಕ್ಕೆ ಇಟ್ಟಿರ್ತೀನಿ. ಸುಮ್ಮನೆ ಬುಕ್ ಮಾಡಿಸಿದ್ದಾರೆ, ಯೂಸ್ ಮಾಡಲ್ಲ, ಸುಮ್ಮನೆ ವೇಸ್ಟೇಜ್ ಬಿದ್ದಿದೆ. ನೋಡಬೇಕು ಎಲ್ಲಾದರೂ ಲೈಕ್ ಹಾಲಲ್ಲಿ ಅಥವಾ ಮೆಟ್ಲ ಹತ್ರ ಸ್ಟೇರ್ಸ್ ಹತ್ರ ಇದನ್ನು ಹಾಕಿಬಿಟ್ಟು ಇಲ್ಲೇನಾದರೂ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಇಡ್ತೀನಿ. ರಿಯಲ್ ಪ್ಲ್ಯಾಂಟ್ಸ್ ಮೇಂಟೈನ್ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ. ಅದಕ್ಕೆ ಆದಂಥ ಟೈಮ್ ಕೊಡಬೇಕು. ಟೈಮ್ ಕೊಟ್ಟರೆ ಮಾತ್ರ ರಿಯಲ್ ಪ್ಲ್ಯಾಂಟ್ಸ್ನ ಇರಬೇಕು. ಇಫ್ ಇಟ್ಸ್ ನಾಟ್ ಪಾಸಿಬಲ್ ಬೇಡ, ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ನೇ ಇಟ್ಕೊಂಡಿರುತ್ತೆ. ಓಕೆ, ನಾನು ಊಟ ಮಾಡ್ಕೊಂಡು ಹೋಗ್ತಿದ್ದೀನಿ. ಓಕೆ, ಇವಾಗ ನಾನು ಚಿಮ್ನಿ ಕ್ಲೀನ್ ಮಾಡೋಣ ಅಂತ ರಿಮೂವ್ ಮಾಡ್ತಾಯಿದ್ದೀನಿ. ಇನ್ನೂ ಊರಬ್ಬ ಟೈಮಲ್ಲೆಲ್ಲ ಕ್ಲೀನ್ ಮಾಡಿತ್ತು. ಬಟ್ ಇವಾಗ ಒಂದ್ಸತಿ ಅವಾಗ ಇನ್ನೂ ಲಿಕ್ವಿಡ್ ಬಂದಿರಲಿಲ್ಲ. ಇದು ನೋಡಿ, ಈ ಲಿಕ್ವಿಡ್ನ ನಾನು ಆರ್ಡರ್ ಮಾಡಿದ್ದೆ ಅಮೆಝಾನಿಂದ. ಸೊ ಬಂದಿದೆ. ಆ ಊರಬ್ಬ ಟೈಮಲ್ಲಿ ಇದು ಬಂದಿರಲಿಲ್ಲ. ಸೊ ನಾವೇ ಕೈಯಲ್ಲೇ ಹುಚ್ಚಿದೆ. ಬಟ್ ಅದೆಷ್ಟು ಉಜ್ಜಿದ್ರು ಚಿಮ್ನಿದು ಹೋಗೋದಿಲ್ಲ. ಸೊ ಲೆಟ್ಸ್ ಇದು ಆಯಿಲ್ ಸ್ಟೇನ್ಸ್ ಎಲ್ಲ ಹೋಗುತ್ತೆ. ಚಿಮ್ನಿ ಸ್ಪ್ರೇ ಅಂತಲೇ ಇದೆ. ಸ್ಪ್ರೇ ಮಾಡ್ತಾಯಿದ್ದೀನಿ. ಸ್ಪ್ರೇ ಮಾಡಿ ಒಂದು 10 ಮಿನಿಟ್ಸ್ ಬಿಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಇದೆ. ಅವ್ರು ಊಟ ಮಾಡಿಸ್ಬೇಕು. ಊಟ ಮಾಡಿಸೋಕ್ಕೆ ಮುಂಚೆ ಈ ಥರ ಸ್ಪ್ರೇ ಮಾಡಿ ಬಿಡ್ತೀನಿ. ಓಕೆ, ಸ್ಪ್ರೇ ಮಾಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ, ತುಂಬ ಒಳ್ಳೆಯದಾಗಿದೆ ಅಂತ ಆಗುತ್ತೆ ಅಂತ. ಆಲ್ರೆಡಿ ಆಲ್ಮೋಸ್ಟ್ ಆಗಿದೆ. ಹಾಕಿ ಒಂದು 10 ಮಿನಿಟ್ಸ್, ಹಾಫ್ ಆನ್ ಅವರ್ ಆಗಿದೆ. ಇದನ್ನು ಹಾಕಿದೆ. ಕ್ಲೆನ್ಸಮ ಬ್ರ್ಯಾಂಡ್ ಇದು, ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿರೋದು. ಇದು ಅಮೌಂಟ್ ಬಂದು ನಾನು ಪೇ ಮಾಡಿದ್ದು ಅರೌಂಡ್ 280. ಹಾಫ್ ಆನ್ ಅವರ್ ಮೇಲೆ ಆಗಿದೆ. ಹೇಗೆ ಇದು ವರ್ಕ್ ಆಗುತ್ತೆ ನೋಡಬೇಕು ಇವಾಗ. ಕ್ಲೀನ್ ಮಾಡೋಕ್ಕೆ ಕ್ಲೆನ್ಸಮೋ ತರಿಸಿದ್ದೆ, ರಿವ್ಯೂ ಕೊಡ್ತೀನಿ ಅಂತ ಹೇಳಿದ್ದೆ. ನೋಡಿ, ಈ ಥರ ಕ್ಲೀನ್ ಆಗಿದೆ. ನನಗೆ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ಆಲ್ಮೋಸ್ಟ್ ನಾನು 1.5 ಅವರ್ ತೊಗೊಂಡಿದ್ದೀನಿ ಕ್ಲೀನ್ ಮಾಡೋಕ್ಕೆ. ದೇವ್ರನ್ನ ಕರೆಸಿದಾಗ ನಾನು ಇದನ್ನು ಕ್ಲೀನ್ ಮಾಡಿದ್ದೆ. ಬಟ್ ಅವಾಗಲೂ ತುಂಬ ಕಷ್ಟಪಟ್ಟು ಮಾಡಿದ್ದೆ. ವಿತಿನ್ 15 ಡೇಸ್ಗೆ ಮತ್ತೆ ಅಷ್ಟೇ ಕೊಳೆ ಆಗೋಗಿತ್ತು. ಸೊ ಓಕೆ, ಕ್ಲೆನ್ಸಮೋ ಅದು ಆರ್ಡರ್ ಮಾಡಿದ್ನೆಲ್ಲ ಬಂದಿದ್ದೆಲ್ಲ ಇವತ್ತು ಕ್ಲೀನ್ ಮಾಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಬೇಕಿತ್ತಲ್ಲ. ಇವಾಗ ಸ್ಪ್ರೇ ಮಾಡಿ ಕ್ಲೀನ್ ಮಾಡಿದ್ರೆ ಬೇಗ ಕ್ಲೀನ್ ಆಗುತ್ತೆ ಅಂತ ಅಂದ್ಕೊಂಡೆ. ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ. ಇಷ್ಟು ಕ್ಲೀನ್ ಆಗೋದಕ್ಕೆ ಎಷ್ಟು ಉಜ್ಜಿದ್ದೀನಿ ಅಂದರೆ ನಾನು, ಮೈ ಗಾಡ್. ನಾನು ರೆಗ್ಯುಲರ್ ಬೇಸಿಸೇ ನಾನು ಇದೇ ಥರ ಕ್ಲೀನ್ ಮಾಡ್ತೀನಿ. ಇದನ್ನು ಅದೇ ಥರ ಕ್ಲೀನ್ ಮಾಡ್ದಂಗೆ ಆಯಿತು. ಸೊ ಐ ಡೋಂಟ್ ರೆಕಮೆಂಡ್ ದಿಸ್.
ನಾನು ಇದನ್ನು ರೆಕಮೆಂಡ್ ಮಾಡಲ್ಲ. ಐ ಗಿವ್ 2 ಸ್ಟಾರ್ಸ್ ಅಷ್ಟೇ. ಜಸ್ಟ್ ಈ ಮೇಲ್ಗಡೆ ಏನು ಸ್ಟೇನ್ಸ್ ಇದೆ ಇದನ್ನು ಬೇಗ ಹೋಯಿತು. ಈ ಗ್ರಿಲ್ಲಲ್ಲಿ ಏನು ಸ್ಟೇನ್ಸ್ ಇದೆ ಅದು ತುಂಬ ಕಷ್ಟಪಟ್ಟಿದ್ದೀನಿ ಮಾತ್ರ. ಕ್ಲೆನ್ಸೋಮಾ ಪ್ರಾಡಕ್ಟ್ ಯೂಸ್ ಮಾಡಿ ಚಿಮನಿ ಕ್ಲೀನ್ ಮಾಡೋಕ್ಕೆ ತರ್ತಿದ್ದು. ನನಗೆ ಅಷ್ಟೊಂದು ಪ್ರಾಡಕ್ಟ್ ಲೈಕ್ ಆಗಲಿಲ್ಲ. ತುಂಬ ಕಷ್ಟಪಟ್ಟು ಉಜ್ಜಿದ್ದೀನಿ, ಇಷ್ಟೊಂದೆಲ್ಲ ಕಷ್ಟಪಟ್ಟು ಉಜ್ಜಾಗಿದ್ದರೆ ನಾನು ಈಗ ಆ ಪ್ರಾಡಕ್ಟ್ ತರಿಸ್ಬೇಕು. ಐ ಥಾಟ್ ದಟ್ ಸೊ ನಿಮ್ಗೆ ಯಾರಿಗಾದರೂ ಚಿಮ್ನಿ ಕ್ಲೀನ್ ಮಾಡೋದಕ್ಕೆ ದ ಬೆಸ್ಟ್ ಪ್ರಾಡಕ್ಟ್ಸ್ ಏನಾದರೂ ಇತ್ತು ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಸಜೆಸ್ಟ್ ಮಾಡಿ. ಬಿಕಾಸ್ ಈಸಿಯಾಗಿರಬೇಕು ಕ್ಲೀನ್ ಮಾಡೋಕ್ಕೆ. ಸ್ಪ್ರೇ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಅದೇ ರೇರಾಗಿ ರಿಮೂವಬಲ್ ಆಗಿರೋ ಥರ ಇರಬೇಕು. ತುಂಬ ಹಾರ್ಡಾಗಿ ಉಜ್ಜಿದ್ದೀನಿ. ನಾನು 2 ಪಾಯಿಂಟ್ಸ್ ಕೊಡ್ತೀನಿ, 2.5 ಅಲ್ಲ 2 ಕೊಡ್ತೀನಿ ರೇಟಿಂಗ್ ನಾನು ಇದಕ್ಕೆ. ಲಿಟ್ರಲಿ ಸುಮ್ಮನೆ ವೇಸ್ಟ್ ಆಫ್ ಮನಿ ಅಂತ ಫೀಲ್ ಆಯಿತು. ಚಿಮ್ನಿ ಕ್ಲೀನಿಂಗ್ ಪರ್ಪಸೇ ನಾನು ತರಿಸಿದ್ದು. ಐ ಆಮ್ ಫೀಲಿಂಗ್ ವೆರಿ ಬ್ಯಾಡ್ ಅಬೌಟ್ ಇಟ್. ತುಂಬ ಬೇಜಾರಾಗ್ತಿದೆ. ಇಟ್ಸ್ ಓಕೆ. ಮೇ ಬಿ ಆಯಿಲ್ ಸ್ಟೇನ್ಸ್ಗೆ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನೋಡ್ತೀನಿ. ಬಟ್ ಈ ಚಿಮ್ನಿಗೆ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಪ್ಲೀಸ್ ಚಿಮ್ನಿ ಕ್ಲೀನಿಂಗ್ಗೋಸ್ಕರ ಇದನ್ನು ಬೈ ಮಾಡೋಕ್ಕೆ ಹೋಗ್ಬೇಡಿ. ಇವಾಗ ಕಾಫಿ ಆ್ಯಂಡ್ ಟೀ ಮಾಡ್ತಾಯಿದ್ದೀನಿ. ನಾನು ದಾಸರಳ್ಳಿಗೆ ಹೋಗ್ತಾಯಿದ್ದೀನಿ ಬಿಕಾಸ್ ಸ್ವಲ್ಪ ಫೆಸ್ಟಿವಲ್ ಶಾಪಿಂಗ್ ಮಾಡೋದಿದೆ. ಫೆಸ್ಟಿವಲ್ ಇನ್ನೇನು 4 days 5 days ಏನೋ ಇದೆ ಅಷ್ಟೇ. ಸೊ ಇವಾಗ ಶಾಪಿಂಗ್ ಅಂದರೆ ಗಂದಿಗೆ ಅಂಗಡಿಗೆ ಬೇಕಾಗಿರೋ ಕಲಶಕ್ಕೆ ಬೇಕಾಗಿರೋಂಥ ಮೇಯ್ನ್ ಐಟಮ್ಸ್ ಎಲ್ಲ ತಗೊಬಂದುಬಿಟ್ರೆ ನಾಳೆ ನಾಡಿದ್ದು ಸ್ವಲ್ಪ ಡೆಕೋರೇಷನ್ಗೆಲ್ಲ ಹೆಲ್ಪ್ ಆಗುತ್ತೆ, ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಇವತ್ತು ಹೋಗ್ತಿದ್ದೀವಿ. ಓಕೆ, ರೆಡಿ ಆಗಿದ್ದೀನಿ. ನಮ್ಮ ನಾನು ರಿಯಾ 3 ಜನನೂ ಹೋಗ್ತೀವಿ. ಗಂದಿಗೆ ಅಂಗಡಿಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಗಂದಿಗೆ ಅಂಗಡಿ ಐಟಮ್ಸ್ ತೊಗೊಂಡು ನೆಕ್ಸ್ಟ್ ಬಳೆ ಶಾಪ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ರಿಯಾ ಇದ್ದಿದ್ದರಿಂದ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಫಸ್ಟ್ ಗಂದಿಗೆ ಅಂಗಡಿ ಐಟಮ್ಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ಬಳೆ ಶಾಪಲ್ಲಿ ಡೆಕೋರೇಷನ್ ಐಟಮ್ಸ್ ತೊಗೊಂಡು ನೆಕ್ಸ್ಟ್ ರಿಟರ್ನ್ ಗಿಫ್ಟ್ಸ್ಗೋಸ್ಕರ ನಾವು ಸರ್ಚ್ ಮಾಡ್ತಿದ್ವಿ. ರಿಟರ್ನ್ ಗಿಫ್ಟ್ಸ್ಗೆ ಬೆಸ್ಟ್ ಏನಾದರೂ ಕೊಡೋಣ, ಯುನೀಕ್ ಆಗಿರಬೇಕು ಅಂತ ನಮ್ಮ ಪ್ಲ್ಯಾನ್ ಇದ್ದಿದ್ದು, ಅಮ್ಮಂದು ನಂದು. ಸೊ ಯುನೀಕಾಗಿ ನಮ್ಗೆ ಯಾವುದೂ ಸ್ಯಾಟಿಸ್ಫೈ ಆಗಲಿಲ್ಲ. ಸೊ ಅದಕ್ಕೇ ನೆಕ್ಸ್ಟ್ ಇಯರ್ ಚಿಕ್ಕಪೇಟೆಗೆ ಹೋಗಿ ಪರ್ಚೇಸ್ ಮಾಡೋಣ. ಯುನೀಕ್ ಆಗಿರೋದು, ಯೂಸ್ಫುಲ್ ಆಗಿರೋದು, ತುಂಬ ಚೆನ್ನಾಗಿರಬೇಕು ಅಂಥದ್ದು ಕೂಡ. ಸೊ ಓಕೆ, ಇವಾಗ ಈ ಸತಿ ಬಟ್ಲುಗಳು ತೊಗೊಂಬಿಡೋಣ. ನೆಕ್ಸ್ಟ್ ಟೈಮ್ ಮುಂಚಿತವಾಗೇ ಚಿಕ್ಕಪೇಟೆಯಿಂದ ಶಾಪಿಂಗ್ ಎಲ್ಲ ಮುಂಚೆನೇ ಶಾಪಿಂಗ್ ಎಲ್ಲ ಮಾಡ್ಕೊಂಬರೋಣ ಅಂತ ಡಿಸೈಡ್ ಮಾಡಿಕೊಂಡು ಬಟ್ಲುಗಳನ್ನೇ ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿನಲ್ಲಿ ಬೈ ಮಾಡಿದ್ವಿ. ಸೊ ನೆಕ್ಸ್ಟ್ ನನ್ನ ಮನೆಗೆ ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಹಾಲಕ್ಷ್ಮಿ ಫೆಸ್ಟಿವಲ್ ಇದಕ್ಕೆ ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಅವಳು ಸ್ವಲ್ಪ ಕ್ರ್ಯಾಂಕಿ ಆಗಿದ್ದು. ಸೊ ನಾನು ಇಟ್ಕೊಂಡಿದ್ದೆ. ಏನು ತಂದಿದ್ದೀವಿ ಅಂದರೆ ಇದು ನನಗೆ ತುಂಬ ಇಷ್ಟ ಆಯಿತು. ಇದು ಬಾಳೆಗೊನೆ ಚುಚ್ಚೋದು. ಇವಾಗ ಇದಕ್ಕಾಗಿ ಬಿಟ್ಟಿದ್ದಾರೆ ಬಾಳೆಕಂದು ನಂಗೆ ತುಂಬ ಇಷ್ಟ ಆಯಿತು ಅಂತ ತಗೊಂಡಿದ್ದು. ಡೆಕೋರೇಷನ್ ಐಟಮ್ಸ್ ಅಂದರೆ ಅದನ್ನು ತಗೊಂಡಿದ್ದೆ. ಇವಾಗ ಬಳೆ ಯೂಶಲಿ ಅರ್ಶನ ಕೂಡಕ್ಕೆ ಒಂದು ಫುಲ್ ಇದು ತೊಗೊಂಡಿದ್ದು ನಾವು. ಬದ್ಲೂಸ್ ತೊಗೊಂಡಿಲ್ಲ. ಮತ್ತು ಇದು ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ಪ್ಯಾಟ್ರನ್ ಬಂದು ಈ ಥರ ಲೋಟಸ್ ಪ್ಯಾಟ್ರನ್ ಇದೆ. ನನಗೆ ನಮ್ಮ ಅಮ್ಮಂಗೆ ಇಬ್ರಿಗೂ ಇಷ್ಟ ಆಯ್ತಿದ್ದು. ಬಿಕಾಸ್ ಲೋಟಸ್ ಅಂದರೆ ಲಕ್ಷ್ಮೀ ಸ್ವರೂಪ ಆಗುತ್ತೆ ಅನ್ನೋದು ಕೂಡ. ಗ್ರೀನ್ ಕಲರ್ ಬ್ಯಾಕ್ಗ್ರೌಂಡ್ ನೋಡಿದ್ವಿ, ಬಟ್ ಯಾಕೋ ಅದು ಲೆಂತ್ ಶಾರ್ಟೇಜ್ ಆಗ್ತಿತ್ತು. ಸೊ ಅದಕ್ಕೆ ನಾನು ಅದನ್ನು ತೊಗೊಂಡಿಲ್ಲ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ತುಂಬ ಒಳ್ಳೊಳ್ಳೆ ಪೀಸ್ ಕಲೆಕ್ಷನ್ಸ್ ಇದೆ, ಬಟ್ ನಮಗೆ ಬೇಕಾಗಿರೋವಂಥ ಕಲರ್ಸ್ಗಳಿಲ್ಲ, ಅದು ಪ್ರಾಬ್ಲಮ್ಮು. ಇದು ಈ ಸ್ಕ್ರೀನ್ ಸೈಡ್ಗೆ ಈ ಸ್ಕ್ರೀನನ್ನು ಬ್ಯಾಕ್ಗ್ರೌಂಡ್ ಹಾಕಿದಾಗ ಸೈಡ್ಗೆ ಇದನ್ನು ನಾವು ಡೆಕೋರೇಷನ್ಗೆ ಯೂಸ್ ಮಾಡೋಣ ಅಂತ. ತುಂಬ ಕ್ಲಮ್ಸಿನೂ ಆಗಲ್ಲ, ತುಂಬ ಲಿಮಿಟೆಡಾಗಿ ಮಾಡ್ತಿದ್ದೀನಿ. ತುಂಬ ಹೆವಿಯಾಗಿ ಮಾಡಿದ್ರು ತುಂಬ ಕ್ಲಮ್ಸಿ ಅಂತ ಅನಿಸ್ಬಿಡುತ್ತೆ. ನೆಕ್ಸ್ಟ್ ಬಂದು ಇದು ಬಾಗಿಲಿಗೆ, ನಮ್ಮ ಬಾಗಿಲಲ್ಲಿ ರಾಧಾಕೃಷ್ಣ ಇರೋದ್ರಿಂದ ರಾಧಾಕೃಷ್ಣಗೆ ಹಾರ ಹಬ್ಬಗಳ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಕೂಡ ಫಿನಿಶಿಂಗು. ಅದು ಪೋಣಿಸಿರೋ ಲೇಯರ್ ಫಿನಿಶಿಂಗು ತುಂಬ ಅಂದರೆ ತುಂಬ ಚೆನ್ನಾಗಿ ಪೋಣಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಮಾಮೂಲಿ ಇದೆಲ್ಲ ಗಂದಿಗೆ ಅಂಗಡಿ ಐಟಮ್ಸ್ ಇದೆ. ಮೋತಿ ಚಕ್ರ ಮತ್ತು ಕಮಲದ ಬೀಜಗಳು, ಅರಿಶಿನ ಕುಂಕುಮ ಅದಿದೆ. ಅದನ್ನೇನು ಸ್ವಲ್ಪ ಹೋಗಲ್ಲ. ನೆಕ್ಸ್ಟ್ ಬಂದು ಸ್ಯಾರಿ ಬಂದು ಇದೇ ಕಾಂಬಿನೇಷನ್ ಇರೋದ್ರಿಂದ ಇದೇ ಕಾಂಬಿನೇಷನಲ್ಲಿ ತಂದಿದ್ದೀನಿ ಇದನ್ನು. ಇದಕ್ಕೇನಂತಾರಪ್ಪ, ಇದು ಬ್ಯಾಕ್ಗ್ರೌಂಡು, ಅದು
ಸ್ಟಿಕ್ಕರ್ಸ್ ಅಂದರೆ ಸ್ಯಾರಿಗೆ ಪಿನ್ ಹಾಕಿದ್ರೆ ಹಾಳಾಗುತ್ತೆ ಅಂತ ಈ ಥರ ಸ್ಟಿಕ್ ಮಾಡಿ ಅದಕ್ಕೆ ಪಿನ್ ಹಾಕಿದ್ರೆ ಅದು ಹಾಳಾಗಲ್ಲ. ಗುಂಡು ಪಿನ್, ಡಬಲ್ ಟೇಪ್, ಸ್ಟಿಕ್ಕರ್ಸ್, ಲಿಪ್ಸ್ಟಿಕ್ ಆ್ಯಂಡ್ ಹೈಲೈನರ್ ದೇವರಿಗೆ ಹಾಕೋಕ್ಕೆ. ಇಷ್ಟು ದೇವರಿಗೋಸ್ಕರ, ಮುಖವಾಡ ಅಲಂಕಾರಕ್ಕೆ. ಇದು ಡೆಕೋರೇಷನ್ ಐಟಮ್ಸ್ ಎಲ್ಲ ಆಯಿತು. ಇನ್ನೊಂದು ತಾವ್ರೆದು ನೋಡಿದ್ವಿ, ಪೀಠ ದೇವ್ರನ್ನ ಕೂರ್ಸೋದಕ್ಕೆ. ಅದು ಸೈಜು ಅವೈಲಬಲ್ ಇರಲಿಲ್ಲ, ಎಲ್ಲ ಸ್ಟಾಕ್ ಖಾಲಿಯಾಗಿದೆ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಏನಾದರೂ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮುಂಚೆ ಸಿಕ್ಕಿದ್ರೆ ತೊಗೊಂಬರ್ತೀನಿ. ದೇವರಿಗೆ ಮುಖ್ಯವಾಗಿ ಕಲಶದ ಐಟಮ್ಸ್ ಎಲ್ಲ ಇದರಲ್ಲೇ ಇದೆ. ಬಟ್ಲಡಿಕೆ, ಅರಿಶಿನ ಕೊಂಬು, ಇದು ಫುಲ್ಲು ಕವಡೆ, ಮೋತಿ ಚಕ್ರ, ಗುಲ್ಗಂಜಿ, ಹವಳ, ಮುತ್ತು ಮತ್ತು ಶ್ರೀಫಲ ಎಲ್ಲ ಇದರಲ್ಲಿ ಈ ಕವರಲ್ಲಿ ನೀಟಾಗಿದೆ. ಸೊ ಆ್ಯಕ್ಚುಲಿ ಇದೇ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿದೆ. ಇದೆಲ್ಲ ನಾನು ಇಷ್ಟು ಎಕ್ಸ್ಪೆನ್ಸಿವ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓಕೆ, ಎಷ್ಟೇ ಒಂದೊಂದು ಸಿಂಗಲ್ ಗೊತ್ತಿಲ್ಲ ಪ್ರೈಸು, ಟೋಟಲ್ ಎಲ್ಲ ಆಗಿತ್ತು ನಾನಿಲ್ಲ ಹೇಳಲ್ಲ. ಓವರಾಲ್ ಇಷ್ಟು ಶಾಪಿಂಗ್ ಆಯಿತು. ಇಷ್ಟಕ್ಕೆ ಆಲ್ಮೋಸ್ಟ್ 3 hours 3.5 hours ಆಗಿದೆ. ಉಕ್ಕಿ ಮತ್ತು ರಿಟರ್ನ್ ಗಿಫ್ಟ್ಗೆ ಸ್ವಲ್ಪ ಬಟ್ಟಲುಗಳನ್ನ ತೊಗೊಂಡಿದ್ದಾರೆ. ರಿಟರ್ನ್ ಗಿಫ್ಟ್ಗೆ ಬೌಲ್ಸ್ನ ಕೊಡ್ತಿದ್ದೀವಿ ಅರ್ಶಿನ ಕುಂಕುಮದ ಜೊತೆಗೆ. ಇನ್ನು ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು, ಹೂವು ಅದನ್ನೆಲ್ಲ ಗುರುವಾರ ತೊಗೊಂಬರ್ಬೇಕು. ಅದು ಅಮ್ಮ ಮತ್ತು ಕಾರ್ತಿಕ್ ಅವರು ಹೋಗ್ತಾರೆ ತೊಗೊಂಬರೋಕ್ಕೆ. ಓಕೆ, ಆಲ್ಮೋಸ್ಟ್ ಆಗಿದೆ ಶಾಪಿಂಗ್ಗೆ. ಅಲ್ಲಿಗೆ ಹೋಗಿ ಎಲ್ಲ ಶಾಪಿಂಗ್ ಮಾಡಿದ್ದು. ನಾವು ಎಷ್ಟು ಕಮ್ಮಿ ಐಟಮ್ಸ್ ಅಂದರೆ ಲಿಟ್ರಲಿ ಇಷ್ಟು ಐಟಮ್ಸ್ ತೊಗೊಂಡು 6,000 ರೂಪಾಯಿ ಆಯಿತು. ಏನೂ ತೊಗೊಂಡಿಲ್ಲ, 6,000 ರೂಪಾಯಿ ಏನೂ ಬಂದಿಲ್ಲ. ಓಕೆ, ನೆಕ್ಸ್ಟು ಹೂವು ಅದನ್ನೆಲ್ಲ ಗುರುವಾರ ತೊಗೊಂಬರ್ತಾರೆ ಅಮ್ಮ ಮತ್ತು ಕಾರ್ತಿಕ್ ಹೋಗ್ಬಿಟ್ಟು. ನಾನು ಡೆಕೋರೇಷನ್ಸ್ ಎಲ್ಲ ನೋಡ್ಕೋಬೇಕಾಗುತ್ತೆ. ನೋಡೋಣ, ಸ್ವಲ್ಪ ದಾಸಹಳ್ಳಿನಲ್ಲಿ ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇವಳು ಸ್ವಲ್ಪ ಎತ್ಕೋ ಐಟಮ್ಸ್ ಎಲ್ಲ ಇಟ್ಕೊಂಡು ಆಗಲಿಲ್ಲ. ನಮ್ಮ ಅತ್ತೆ ಸ್ವಲ್ಪ ಐಟಮ್ಸ್ ಇಟ್ಕೊಂಡಿರೋ, ನಾನು ಸ್ವಲ್ಪ ಐಟಮ್ಸ್, ಇವಳನ್ನ ಎತ್ಕೊಂಡು ವೀಡಿಯೋ ಮಾಡೋಕ್ಕೆ ಸಾಧ್ಯನೇ ಆಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಹೋಪ್ಫುಲಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಗಂಧಿಗೆ ಅಂಗಡಿ ಐಟಮ್ಸ್ ಅಂದರೆ ನಾನು ಮೇಯ್ನಾಗಿ ತೊಗೊಂಡಿರೋದು, ಅದನ್ನು ಹೇಳಿಬಿಡ್ತೀನಿ. ಅದನ್ನೆಲ್ಲ ನಾನು ತೋರ್ಸೋಕ್ಕೇನು ಹೋಗಿಲ್ಲ. ಮೇಯ್ನಾಗಿ ಗಂಧಿಗೆ ಅಂಗಡಿ ಐಟಮ್ಸ್ ತೊಗೊಂಡಿರೋದು ಬಂದು ನಾನು ಶ್ರೀಫಲ, ಗುಲ್ಗಂಜಿ, ಹವಳ 2 ಹವಳ, 2 ಮುತ್ತು ಮತ್ತು ಮೋತಿ ಚಕ್ರ, ಕಾಮಾಕ್ಷಿ ಬೀಜ ಅಂದರೆ ಹಾರನೂ ತೊಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಬೀಜಗಳು, ಬಿಡಿ ಬೀಜಗಳು ಬರುತ್ತೆ, ಅದು ತೊಗೊಂಡಿದ್ದೀನಿ. ಮತ್ತು ಗೋಮತಿ ಚಕ್ರ, ಮೋತಿ ಚಕ್ರ, ಗೋಮತಿ ಚಕ್ರ, ಕವಡೆ. ಇದಿಷ್ಟು ಐಟಮ್ಸ್ಗೆ ತುಂಬ ಎಕ್ಸ್ಪೆನ್ಸಸ್ ಆಗೋಯಿತು. ಲೈಕ್ ಒಂದು ಮೋತಿ ಚಕ್ರನ 25 ರೂಪೀಸ್, 30 ರೂಪೀಸ್, 40 ರೂಪೀಸ್ ಹಿಂಗಿದೆ. ಸೈಜ್ ಮೇಲೆ ಅವರು ಡಿಫ್ರೆನ್ಸಿಯೇಷನ್ ಆಗಿ ಮಾಡ್ತಾಯಿದ್ದಾರೆ. ನಂಗೆ ಓವರಾಲ್ ಬಿಲ್ಲಲ್ಲಿ ಎಷ್ಟು ಅಮೌಂಟ್ ಹಾಕಿದ್ದಾರೆ ಗೊತ್ತಿಲ್ಲ. ನಾವು ಸ್ವಲ್ಪ ಕೊನೆಯಲ್ಲಿ ಕೊಡಬೇಕಾದಾಗ ಅಮೌಂಟ್ ಕಮ್ಮಿ ಮಾಡಿದ್ವಿ. ಆ್ಯಂಡ್ ಮೋತಿ ಚಕ್ರ ಒಂದಕ್ಕೆ 50 ರೂಪೀಸ್, ಒಂದು ಮೋತಿ ಚಕ್ರಗೆ 50 ರೂಪಾಯಿ ತೊಗೊತಾಯಿದ್ರು. ನೆಕ್ಸ್ಟು ಕಮಲಾಕ್ಷಿ ಬೀಜ, ಒಂದು ಬೀಜಕ್ಕೆ 15 ರೂಪಾಯಿ. ಒಂದು ಸರ ಒಂದು ಹಾರಗಳು ತಗೊಂಡ್ರೆ 250, 300. ಅದು ಮಣಿಗಳು ಎಷ್ಟು ಕಮಲಾಕ್ಷಿ ಬೀಜಗಳಿರುತ್ತೋ ಅಷ್ಟು ಡಿಪೆಂಡ್ಸ್ ಅಪಾನ್ ದಟ್ ಅಮೌಂಟ್ ತೊಗೊತಾ ಇದ್ದಾರೆ. ನೆಕ್ಸ್ಟು ಲೈಕ್ ಕವಡೆ ಎಲ್ಲ ಸ್ವಲ್ಪ ಕಮ್ಮಿನೇ ಇದೆ, ಹವಳ ಅವೆಲ್ಲ ಕಮ್ಮಿ ಇದೆ. ಮೋತಿ ಚಕ್ರ, ಶ್ರೀಫಲ ಒಂದಕ್ಕೆ 50 ರೂಪೀಸ್, ಒಂದು ಶ್ರೀಫಲಕ್ಕೆ 50 ರೂಪೀಸ್. ಸೀರಿಯಸ್ಲಿ ನನಗೆ ಶಾಕ್ ಆಯ್ತು, ಇಷ್ಟೊಂದು ಎಕ್ಸ್ಪೆನ್ಸಿವ್ ಯಾವಾಗಾಯಿತು ಅಂತ. ಇದನ್ನೆಲ್ಲ ನಾನು ಅಮ್ಮ ಮನೇಲಿ ಯೂಸ್ ಮಾಡ್ತಿದ್ದಿದ್ದು. ಇಲ್ಲಿಗೆ ಬಂದಮೇಲೆ ಮೊದಲನೇ ವರ್ಷ ತೊಗೊಂಬರೋಣ ಅಂತ ಅಂದ್ಕೊಂಡವಳು. ನನಗೆ ಗೊತ್ತಿರಲಿಲ್ಲ ಇವರೆಲ್ಲ, ಅಂದರೆ ಲೈಕ್ ನಮ್ಮ ಅತ್ತೆ ಮೀನ್ಸ್ ನಮ್ಮ ಅತ್ತೆಗೆ ಇದೆಲ್ಲ ಗೊತ್ತಿರಲಿಲ್ಲ. ನಾನು ಅಮ್ಮ ಅಂತ ಕರೆದು ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಇಲ್ಲಿ ಅತ್ತೆ ಅಂತ ಯೂಸ್ ಮಾಡ್ತಾಯಿದ್ದೀನಿ. ಇವ್ರಿಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಸೊ ನಾನು ಹೋದ ವರ್ಷ ತೊಗೊಂಬರೋಣ ಅಂದ್ಕೊಂಡೆ. ಹೋದ ವರ್ಷ ಸ್ವಲ್ಪ ಲೈಕ್ ನಮ್ಮ ಅತ್ತೆಗೆ ಮೀನ್ಸ್ ಅಮ್ಮಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ಅದ್ರ ಬಗ್ಗೆ ಸ್ವಲ್ಪ ಸಿಂಪಲಾಗಿ ಹಬ್ಬ ಮಾಡಿ ಮುಗಿಸಿದ್ವಿ. ಸೊ ಆದರೂ ಹೋದ ವರ್ಷ ನಾನು ವರಮಹಾಲಕ್ಷ್ಮಿಗೆ ಇರಲಿಲ್ಲ, ಬಿಕಾಸ್ ನಾನು ಅವಾಗ ಬಾಣಂತನದಲ್ಲಿದ್ದೆ. ಇವಳು ಹುಟ್ಟಿದ್ದು August 8. ಹಬ್ಬನೂ ಅದೇ ವಾರದಲ್ಲೇ ಇತ್ತು. ಸಾರಿ, ಹಬ್ಬ 5ನೇ ತಾರೀಕು ಹಬ್ಬ, ಇವಳು 4ನೇ ತಾರೀಕು ಹುಟ್ಟಿದ್ದು. ಆ ವರ್ಷ ನಾನು ಬಾಣಂತನ ಅಂತ ನಾನು ತವ್ರ ಮನೇಲಿದ್ದಾಗ ಇಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ರು. ಸೊ ಈ ವರ್ಷ ನಾನೆಲ್ಲ ನೀಟಾಗಿ ಲಿಸ್ಟ್ ಹಾಕ್ಕೊಂಡು ಎಲ್ಲ ತೊಗೊಂಡು ಬಂದಿದ್ದೀನಿ. ಲಕ್ಷ್ಮಿ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಹಬ್ಬ ಮಾಡೋದಕ್ಕೆ ದೇವ್ರ ಕರುಣೆ, ಆ ಲಕ್ಷ್ಮಿ ಇನ್ನೂ ಕರುಣೆ ತೋರಿಸ್ಲಿ ನಮಗೆ ಅಂತ ನಾನು ಆಶಿಸ್ತೀನಿ. ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು
ದಯವಿಟ್ಟು ಶಕ್ತಿ ಮೀರಿ ಮಾಡ್ತಾಯಿದ್ದೀವಿ. ಓಕೆ, ನೆಕ್ಸ್ಟು ಬಾಳೆಗೊನೆದು ನಂಗೆ ಸೀರಿಯಸ್ಲಿ ನನಗೆ ಅದು ಬೇಕೇ ಬೇಕಿತ್ತು, ಅದನ್ನು ತೊಗೊಂಡಿದ್ದೀನಿ. ನಾನು ಇನ್ನು ಕಮಲದ್ದು ಕೆಳಗಡೆ ಪೀಠ ಬರುತ್ತೆ, ಕಮಲದ್ದು ಮನೆಯಲ್ಲಿ ಮಾಡಿರೋದದು. ಮನೆ ಅಂದರೆ ಕೆಳಗಡೆ ಮನೆ ಇಟ್ಟಿದ್ದಾರೆ, ಸುತ್ತ ಕಮಲದ್ದನ್ನು ಫ್ಲವರ್ ಡೆಕೋರೇಷನ್ ಬಂದಿತ್ತು. ಲಾಸ್ಟ್ ಟೈಮ್ ಹೋದಾಗ ನೋಡಿದ್ದೆ, ಬಟ್ ಇನ್ನು ವರಮಹಾಲಕ್ಷ್ಮಿಗೆ 2.5 ಮಂತ್ ಇತ್ತು. ಆವಾಗ ಒಂದು ಪೀಸ್ ತರಿಸಿದ್ರು ಅವರು. ಏನೋ ಆಕ್ಸೆಸರೀಸ್ ಪರ್ಚೇಸ್ ಮಾಡಬೇಕು ಅಂತ ಹೋದಾಗ ನೋಡಿದ್ದು ಅವ್ರು. ಅದಕ್ಕೆ ಸರಿ ನನ್ನ ಮನೆ ಏನೂ ಕ್ಲೀನ್ ಮಾಡಿಲ್ಲ, ಸೊ ಮನೆ ಕ್ಲೀನ್ ಮಾಡಿದಾಗ ತೊಗೊಂಬರೋದು ಬೇಡ ಅಂತ ನಾನೇನು ಮಾಡಿದೆ, ಸರಿ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಮಾಡ್ಕೊಂಡು ಹೋಗಿ ತೊಗೊಂಬರೋಣ ಅಂದ್ಕೊಂಡ್ವಿ. ಬಟ್ ಆ ಪೀಸ್ ಎಲ್ಲ ಖಾಲಿಯಾಗಿದೆ. ಒಂದು ಪೀಸ್ ಇತ್ತು, ಬಟ್ ಆದರೆ ನಮ್ಮ ಇದಕ್ಕೆ ನನಗಿಷ್ಟ ಆಗಲಿಲ್ಲ. ನಮ್ಮ ಬಿಂದಿಗೆ ಸ್ವಲ್ಪ ದೊಡ್ಡ ಸೈಜ್ ಇರೋದ್ರಿಂದ ಅದ್ರ ಕೂರಿಸಿದ್ರೆ ಅದು ಆಗಲ್ಲ, ಅಷ್ಟು ಚಿಕ್ಕದಿದೆ. ಅದಕ್ಕೆ ಅವ್ರು ನೋಡಿ ಹೇಳಿದ್ದಾರೆ ತರಿಸ್ಕೊಡ್ತೀವಿ ಅಂತ. ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನೊಂದು 2-3 ಡೇಸಲ್ಲಿ ತರಿಸ್ಕೊಟ್ಟಿಲ್ಲ ಅಂದರೆ ಮೇ ಬಿ ಏನೂ ಮಾಡೋಕ್ಕಾಗಲ್ಲ. ತರಿಸ್ಕೊಟ್ರೆ ಅದೊಂದು ತಗೊಬೇಕು ಅಷ್ಟೇ. ಸಾರಿ, ಫೈನಲಿ ಶಾಪಿಂಗ್ ವರಮಹಾಲಕ್ಷ್ಮಿ ಮುಗೀತು. ಏನೇ ಆಲ್ಮೋಸ್ಟ್ ಎಲ್ಲ ಡೆಕೋರೇಷನಿಂದ, ಬಳೆಯಿಂದ, ಗಂಧಿಗೆ ಐಟಮ್ಸಿಂದ ಎಲ್ಲ 6000 ರುಪೀಸ್, ರೌಂಡ್ ಫಿಗರ್ 6000 ರುಪೀಸ್ ಆಗಿದೆ. ಅದೇನು ತಗೊಂಡು ನನಗೆ ಅರ್ಥ ಆಗ್ತಿಲ್ಲ. ಓಕೆ, ನೆಕ್ಸ್ಟ್ ಟೈಮ್ ಡೆಕೋರೇಷನ್ಗೆ ಇನ್ನೂ ಸ್ವಲ್ಪ ಎಲ್ಲ ಇನ್ನೂ ಒಂದು ಮಿಡಲಲ್ಲಿ ಯಾವಾಗಾದರೂ ಮಲ್ಲೇಶ್ವರಂ ಕಡೆ ಹೋದಾಗ ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ ಇನ್ನೂ ತೆಗೆದಿಟ್ಕೋಬೇಕು ಅಷ್ಟೇ. ಸ್ವಲ್ಪ ಹಿತ್ತಾಳೆ ಐಟಮ್ಸ್ ಎಲ್ಲ, ತಾಮ್ರದ ಐಟಮ್ಸ್ ಎಲ್ಲ ತೊಳೆದು ನೀಟಾಗೆಲ್ಲ ಶುದ್ಧಿ ಮಾಡಿ ಇಟ್ಕೋಬೇಕು. ನೋಡೋಣ ಯಾವಾಗೆಲ್ಲ ಟೈಮ್ ಆಗುತ್ತೋ ಅವಾಗೆಲ್ಲ ಮಾಡ್ಕೊತಾ ಇರಬೇಕು. ಇವತ್ತು ಹೆಲ್ಪರ್ ಆಂಟಿ ಬಂದಿದ್ರು, ಸ್ವಲ್ಪ ಕೆಳಗೆಲ್ಲ ಒರೆಸ್ಬಿಟ್ಟು ಹೋಗಿದ್ದಾರೆ ಅಷ್ಟೇ. ನಾಳೆ ಬಂದು ಕಿಟಕಿ ಎಲ್ಲ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಡಿದರು, ದೇವ್ರನ್ನ ಕರೆಸ್ಬೇಕಾದಾಗ ಮಾಡಿದರು. ಇವಾಗ ಒಂದು ಸತಿ ಮಾಡಿಬಿಡ್ಲಿ ಅಂತ ನಮ್ಮ ಇಂಟೆನ್ಷನ್ನು. ಈ ಕಿಟಕಿಗಳೆಲ್ಲ ಕ್ಲೀನ್ ಆಗಿಬಿಟ್ರೆ ಎಲ್ಲ ಮನೆ ಫುಲ್ ಕಂಪ್ಲೀಟ್ ಕ್ಲೀನಾಗಿದೆ. ಸ್ವಲ್ಪ ಬಟ್ಟೆ ಮಡಚಬೇಕು, ಬಟ್ಟೆನ ನಾಳೆ ಮಡಚಿಟ್ಕೊಂಡ್ಬಿಡ್ತೀನಿ ಎಲ್ಲ. ಇವಾಗ ಆಲ್ರೆಡಿ ಮಿಷಿನ್ಗೆ ಹಾಕಿ ಒಣಗಕ್ಕೆ ಹಾಕಿದ್ದೀನಿ, ಇನ್ನೂ ಸ್ವಲ್ಪ ಒಣಗಬೇಕು. ಎಲ್ಲ ಒಂದು ರೌಂಡ್ ಒಣಗಿದ ತಕ್ಷಣ ಒಂದೇ ಸತಿ ಎಲ್ಲ ಫೋಲ್ಡ್ ಮಾಡಿಬಿಡ್ತೀನಿ. ಪದೇ ಪದೇ ಮಡಚೋ ಕೆಲಸನೇ ಇರೋದಿಲ್ಲ. ಓಕೆ, ನಿಮಗೆಲ್ಲ ನಿಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಲಕ್ಷ್ಮಿಗೆ ಲಕ್ಷ್ಮಿ ಕೂರಿಸ್ಬೇಕಾದಾಗ ಇದೇನೇನು ಮುಖ್ಯವಾದ ಐಟಮ್ಸ್ ಅದನ್ನೆಲ್ಲ ನೀವು ಇಡಿ. ನಿಮಗೆ ಗೊತ್ತಿತ್ತು ಅಂದರೆ ಇಟ್ಸ್ ಓಕೆ, ಗೊತ್ತಿಲ್ಲ ಅಂದರೆ ಇಡೀ ನೀವು ಕೂಡ. ನನಗೆ ಗೊತ್ತಿರೋದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇಫ್ ಇನ್ ಕೇಸ್ ಇದ್ರ ಜೊತೆ ಇನ್ನೇನಾದರೂ ಇಡಬೇಕು ಅಂದರೂ ಕೂಡ ಕಮೆಂಟಲ್ಲಿ ಹೇಳಿ, ನಾನು ಅದನ್ನು ನೆಕ್ಸ್ಟ್ ಟೈಮ್ ಆಗಿಲ್ಲ, ಇವಾಗ ಏನಾದ್ರು ನಾನು ಕಮೆಂಟ್ ಲೈಕ್ ಈ ವ್ಲಾಗ್ ಅಪ್ಲೋಡ್ ಮಾಡಿದಾಗ ಇನ್ನೂ ಹಬ್ಬ ಆಗಿಲ್ಲ ಅಂದರೆ ನಾನು ಅದನ್ನು ಕೂಡ ದೇವ್ರಿಗೆ ತಂದಿಡ್ತೀನಿ. ಇಫ್ ಇನ್ ಕೇಸ್ ಇದು ಹಬ್ಬ ಆದಮೇಲೆ ಅಪ್ಲೋಡ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಬೇಗನೆ ನೆಕ್ಸ್ಟ್ ಇಯರ್ಗೆ ಅದನ್ನು ನಾನು ಆ್ಯಡ್ ಆನ್ ಮಾಡ್ಕೊತೀನಿ. ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಐ ಆಮ್ ಸಾರಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನನಗೆ ಗೊತ್ತಿರೋದ್ರ ಮಟ್ಟಿಗೆ ನಾನು ಶಾಪಿಂಗ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಓಕೆ, ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಫೈನಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಬಾಯ್ ಬಾಯ್.